ಕನ್ಫ್ಯೂಸಿಂಗ್ ಸ್ಟೇಟ್ಮೆಂಟ್ಸ್ ಕೊಡ್ತಾ ಇದ್ದಾರೆ ಸರ್ಕಾರದಿಂದ. ಅದನ್ನ ಅವ್ರು ಇಮಿಡಿಯೇಟ್ಲಿ ವಾಪಸ್ ತಗೋಬೇಕು. ಅಷ್ಟೇ ಅಲ್ಲ, ಈ ಆರ್ಡರ್ ನಲ್ಲಿ ಬರುವಂತ ಎಲ್ಲ ಆಸ್ಪೆಕ್ಟ್ಸ್ ಇಲ್ಲಿವರೆಗೂ ನಿಮ್ ಮುಂದೆ ಏನ್ ಮಂಡಿಸಿದೀನಿ, ಈ ಆಸ್ಪೆಕ್ಟ್ಸ್ ಗಳ ಬಗ್ಗೆನೂ ಸರ್ಕಾರ ನಿಖರವಾಗಿ ಉತ್ತರ ಕೊಡಬೇಕು, ಆನ್ಸರ್ ಮಾಡಬೇಕು. ಡ್ರಾಪ್ ಔಟ್ ಆಗುತ್ತೆ ಸರ್, ಬರ್ಕೊಡ್ತೀವಿ ನಾವು. ದೊಡ್ಡ ಸಂಖ್ಯೆ ಹೆಣ್ಮಕ್ಳು ಇಲ್ಲಿವರೆಗೂ ಏನು 5ನೇ ಕ್ಲಾಸು 6ನೇ ಕ್ಲಾಸು ಹೈಸ್ಕೂಲ್ ಓದ್ತಾರೆ, ಅದು ಬಿದ್ದೋಗುತ್ತೆ. ಇದು ಅನ್ಯಾಯ ಅಲ್ವಾ? ಇಲ್ಲಿ ಓವರ್ ಆಲ್ ಸರ್ ಮೋಟಿವ್ ಇರೋದೇನೆ ಲಾಭ ಮಾಡೋಕ್ಕೆ, ಪ್ರೈವೇಟೈಸ್ ಮಾಡೋಕ್ಕೆ, ಶಿಕ್ಷಣನ ವ್ಯಾಪಾರೀಕರಣ ಮಾಡ್ತಿದ್ದಾರೆ. ಅದಕ್ಕೆ ಈಗ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಲೋನ್ ತಗೊಂಡಿರೋದು 2000 crores ತಗೊಂಡು ಅವ್ರು ಸರ್ವಿಸ್ ಮಾಡ್ತಾರ ಅಥವಾ ಪೇರೆಂಟ್ಸ್ ಮೇಲೇ ಹೊರೆ ಬರುತ್ತಾ? ಕರ್ನಾಟಕ ಪಬ್ಲಿಕ್ ಸ್ಕೂಲೂ ಸರ್ ಗ್ರ್ಯಾಜುಯಲಿ ಪ್ರೈವೇಟೈಸ್ ಆದರೆ ಆಶ್ಚರ್ಯ ಇಲ್ಲ, ಫೀಸ್ ಕಲೆಕ್ಟ್ ಮಾಡಿ. ಆವಾಗ ಅಲ್ಲೂ ಮಕ್ಕಳದು ಡ್ರಾಪ್ ಔಟ್ ಆಗುತ್ತೆ. 44,000 ಶಾಲೆಗಳು ಮುಚ್ಚುತ್ತೆ ಸರ್. ಮುಚ್ಚಿದ್ರೆ ತೆಗಿಯೋಕ್ಕಾಗಲ್ಲ. ಒಂದ್ಸಲ ಮುಚ್ಚಿದ್ರೆ ಗೌರ್ಮೆಂಟ್ ಲ್ಯಾಂಡ್ನ ಕಬಳಿಸ್ಕೊಳಕ್ ಕಾಯ್ತಾ ಇರ್ತಾರೆ. ಇದು ನಮ್ಮ ಪಾಯಿಂಟ್. ನಮ್ಗೆ ಅದಕ್ಕೆ ನಮ್ಮ ಪಾಯಿಂಟ್ ಇರೋದು, ಒಂದೇ ಒಂದು ಮಗು ಬಂದ್ರು ಶಾಲೆಗೆ, ಇದು ಡೆಮೋಕ್ರೆಟಿಕ್ ಕಂಟ್ರಿ, ಇವರು ಎಲ್ಲ ಫೆಸಿಲಿಟೀಸ್ ಕೊಡಬೇಕು. 7,000 ಸ್ಕೂಲ್ಸಲ್ಲಿ ಒಂದೇ ಟೀಚರ್ಸ್ ಇದ್ದಾರೆ. ಯಾಕಿದ್ದಾರೆ? ಅಪಾಯಿಂಟ್ ಮಾಡ್ಬೋದಲ್ಲ ಸರ್ ಸರ್ಕಾರ? ನಿಜವಾಗ್ಲೂ ಮೊದಲನೇದಾಗಿ ಅಂತ ಹೇಳಿ ಶುರು ಆಗುತ್ತೆ ಅಲ್ಲಿ. ಎರಡನೇದಾಗಿ 3 ರಿಂದ 5 ಕಿಲೋಮೀಟರ್ ವ್ಯಾಪ್ತಿಯೊಳಗಿನ ಸಣ್ಣ ಗಾತ್ರದ ಶಾಲೆಗಳನ್ನು ಆಯ್ದ ಮ್ಯಾಗ್ನೆಟ್ ಶಾಲೆಗೆ ಜೋಡಿಸುವ ಸಂಭಾವ್ಯ ಶಾಲೆಗಳಾಗಿ ಗುರುತಿಸಲಾಗಿದೆ ಸರ್. ಸೊ ದೇ ಹ್ಯಾವ್ ಆಲ್ರೆಡಿ ಐಡೆಂಟಿಫೈಡ್.